ಅಂಜನಾದ್ರಿ ಪರ್ವತ. ಆನೆಗುಂದಿಯಿಂದ ಹುಲಿಗಿಗೆ ತೆರಳುವ ಮಾರ್ಗದಲ್ಲಿರುವ ಆನೆಗುಂದಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಎತ್ತರದ ಕಡಿದಾದ ಬೆಟ್ಟವೇ ಅಂಜನಾದ್ರಿ ಪರ್ವತವಾಗಿದೆ. ಪೌರಾಣಿಕ ಕಿಷ್ಕಿಂಧೆಯಲ್ಲಿ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಅಂಜನಾದ್ರಿಯೂ ಒಂದಾಗಿದ್ದು, ಸುಮಾರು 1566 ಅಡಿಗಳಷ್ಟು ಎತ್ತರವಾಗಿದೆ. ಕಿಷ್ಕಿಂಧೆಯ ಎಲ್ಲ ಕಡೆಗಳಿಂದ ಮತ್ತು ಹಂಪಿಯ ಬಹುತೇಕ ಸ್ಥಳಗಳಿಂದ ಬೆಟ್ಟವು ಗೋಚರಿಸುತ್ತದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಪರ್ವತದಲ್ಲಿ ಅಂಜನಾ ದೇವಿ ವಾಸವಾಗಿದ್ದರಿಂದ ಇದಕ್ಕೆ ಅಂಜನಾದ್ರಿ ಪರ್ವತ ಎಂದು ಹೆಸರು ಬರಲಾಗಿದೆ. ಬೆಟ್ಟದ ತುತ್ತ ತುದಿಯಲ್ಲಿ ಕ್ರಿಸ್ತಶಕ 15-16ನೇ ಶತಮಾನಕ್ಕೆ ಸೇರಿದ ಬಾಲಾಂಜನೇಯನ ದೇವಸ್ಥಾನವಿದೆ. ಇಲ್ಲಿರುವ ಆಂಜನೇಯನ ಮೂರ್ತಿಯು ಸರಳ ರೂಪದಲ್ಲಿದ್ದು ಹೆಚ್ಚಿನ ಅಲಂಕಾರವಿಲ್ಲದೆ ನಿಂತಿರುವ ಭಂಗಿಯಲ್ಲಿದೆ. ಪಕ್ಕದಲ್ಲಿ ಅಂಜನಾ ದೇವಿಯ ಚಿಕ್ಕ ಗುಡಿಯೂ ಇದೆ. ಇಲ್ಲಿಗೆ ತೆರಳಲು ಸುಮಾರು 575 ಮೆಟ್ಟಿಲುಗಳನ್ನು ಕೆತ್ತಲಾಗಿದೆ. ದೇಶಿ ಹಾಗೂ ವಿದೇಶಿ ಪ್ರವಾಸಿಗರು ಇಲ್ಲಿ ಸೂರ್ಯ ಉದಯ ಹಾಗೂ ಸೂರ್ಯಾಸ್ತವನ್ನು ನೋಡಲು ಭೇಟಿ ನೀಡುತ್ತಾರೆ. ಅಂಜನಾದ್ರಿ ಪರ್ವತದ ಬಗ್ಗೆ ರಾಮಾಯಣ ಮಹಾಕಾವ್ಯದಲ್ಲಿಯೂ ಉಲ್ಲೇಖವಾಗಿದೆ. ಮುಗಿದು ನೋಡಿ ಬೆಟ್ಟದ ಮೇಲಿನ ಗಮನೋಟ, ಬೆಟ್ಟದ ಮೇಲಿರುವ ಆಂಜನೇಯನ ಮಂದಿರ. ಇದು ಬೆಟ್ಟದ ಸುತ್ತಮುತ್ತಲಿನ ಪರಿಸರವಾಗಿದೆ. ನಾನು ಹಾಗೂ ನನ್ನ ಕುಟುಂಬದ ಸದಸ್ಯರು ಅಂಜನಾದ್ರಿಗೆ ಭೇಟಿ ನೀಡಿದ್ದೆವು. ಅಂಜನಾದ್ರಿಯು ನಮ್ಮ ರಾಯಚೂರಿನಿಂದ 154 ಕಿಲೋಮೀಟರ್ ದೂರದಲ್ಲಿದ್ದು 3 ಗಂಟೆ 22 ನಿಮಿಷದಲ್ಲಿ ಕ್ರಮಿಸಬಹುದಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.